ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಅಮ್ಮ ಮಾಡಿದಂಥ ಮತ್ತೊಂದು ಅದ್ಭುತ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಈ ಸೀಸನ್ನಲ್ಲಿ ಮಾತ್ರ ಸಿಗುವಂಥದ್ದು ಮತ್ತು ಈ ಸೀಸನ್ ಬಿಟ್ಟರೆ ನೀವು ಒಂದು ವರ್ಷ ಕಾಯಬೇಕಾಗತ್ತೆ. ಸೊ ಇನ್ಯಾಕೆ ತಡ, ನೀವು ವಿಡಿಯೋ ನೋಡಿಬಿಟ್ಟು ಬೇಗ ಈ ಹುಣಸೆ ಟಕ್ನ ನೀವು ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಮಾಡಿರೋದು ನನ್ನಮ್ಮ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಆ್ಯಂಡ್ ಹುಣಸೆಕಾಯಿ ಸಿಗೋದು ಈ ಸೀಸನಲ್ಲಿ ಮಾತ್ರ, ಮತ್ತು ಹಣ್ಣಾದರೆ ಮುಗೀತು. ಆ್ಯಂಡ್ ಮತ್ತು ಒಂದು ವರ್ಷ ಕಾಯಬೇಕಾಗತ್ತೆ. ಸೊ ಇನ್ಯಾಕೆ ತಡ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಹುಣಸೆಕಾಯಿನ ಎಲ್ಲ ಚೆನ್ನಾಗಿ ತೊಳೆದು ಆಮೇಲೆ ಒಣಗಿಸಿ ಅದರಲ್ಲಿ ನಾರಿರುತ್ತೆ. ಸೊ ಆ ನಾರನ್ನ ಚೆನ್ನಾಗಿ ತೆಗಿಬೇಕು ಪೂರ್ತಿಯಾಗಿ. ಈ ಥರ ಎಳೆದ್ರೆ ನಾರೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ತೆಕ್ಕೊಂಡು ಈ ಕಲ್ಲಲ್ಲಿ ಜಜ್ಜಬೇಕು. ಈ ಥರ ಎಲ್ಲ ಹುಣಸೆಕಾಯಿನೂ ಈ ಥರ ಜಜ್ಕೋಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಥರನೇ ಎಲ್ಲ ಹುಣಸೆಕಾಯಿನೂ ಈ ಥರ ಜಜ್ಜಿ ಸೈಡಲ್ಲಿ ಇಟ್ಕೊಂಬಿಡೋಣ. ಈ ಹುಣಸೆಕಾಯಿ ಈ ಸೀಸನಲ್ಲಿ ಸಿಗುತ್ತೆ, ಬಿಟ್ಟರೆ ಮತ್ತು ಒಂದು ವರ್ಷ ಅಂತ ಹೇಳಿದ್ದೆ. ಅಂದರೆ ಇದು ಇವಾಗ ಕಾಯಿ ಇರುತ್ತೆ, ಮತ್ತು ಹಣ್ಣಾಗ್ಬಿಟ್ರೆ ಈ ಥರ ಮಾಡೋದಕ್ಕಾಗಲ್ಲ, ಹುಣಸೆ ಟೊಕ್ಕು ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಇದನ್ನು ಈ ಸೀಸನಲ್ಲಿ ಸಿಕ್ಕಾಗ ಮಾಡ್ಕೊಂಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಟರೂ ಹಾಳಾಗಲ್ಲ. ಸೊ ಇವಾಗ ಮೆಂತ್ಯನ ಹಾಕ್ಕೊತಿದ್ದಾರೆ. ಒಂದು 2 ಗಂಟೆ ನೆನೆಸಿಟ್ಟಿರ್ತಕ್ಕಂಥ ಮೆಂತ್ಯ ಕಾಳುಗಳನ್ನು ಇಲ್ಲಿ ಹಾಕ್ಕೊತಾ ಇದ್ದಾರೆ. 2 ಗಂಟೆ ನೆನೆಸಿಟ್ಟಿರಬೇಕು ಮೆಂತ್ಯ ಕಾಳನ್ನ, ಅದನ್ನು ಇಲ್ಲಿ ಹಾಕ್ಕೊಳ್ತಿದ್ದಾರೆ. ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ರು, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ಇದಕ್ಕೆ ಎಲ್ಲ ಹದನ ಹಾಕ್ತಿದ್ದಾರೆ. ಮೆಂತ್ಯ ಕಾಳು ಆಯಿತು, ಇವಾಗ ಅರಿಶಿನವನ್ನು ಹಾಕ್ತಾಯಿದ್ದಾರೆ. ಅರಿಶಿನದ ಪುಡಿ, ಇಲ್ಲಾಂದರೆ ಅರಿಶಿನ ಬೇರಿದ್ದರೆ ಜಜ್ಜಿ ಅದನ್ನು ಹಾಕೋಬೋದು. ನೆನೆಸಿ ಇಲ್ಲಿ ಅರಿಶಿನದ ಪುಡಿಯನ್ನು ಹಾಕ್ಕೊಳ್ತಿದ್ದಾರೆ. ಇವಾಗ ಜೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಇವಾಗ ಉಪ್ಪು, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ನಿಮಗೆ ಅಳತೆ ಗೊತ್ತಾಗ್ತಿರ್ಬೋದು. ಇವಾಗ ಬೆಲ್ಲ, ಅದನ್ನು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಬೆಲ್ಲ. ಇವಾಗ ಮೆಣಸಿನ್ಕಾಯಿ, ಅಂದರೆ ಅರ್ಧ ಹಣ್ಣು ಮೆಣಸಿನ್ಕಾಯಿ ಆಗಿರಬೇಕು, ಅರ್ಧ ಹೀಗೆ ಗ್ರೀನ್ ಇರಬೇಕು. ಅಂದರೆ ರೆಡ್ ಮತ್ತು ಗ್ರೀನ್ 2 ಥರ ಮೆಣಸಿನ್ಕಾಯಿನಲ್ಲಿ ಹಾಕ್ಕೋಬೇಕು. ಬರೀ ಗ್ರೀನ್ ಮಾತ್ರ ಅಲ್ಲ, ಅಂದರೆ ಸ್ವಲ್ಪ ಹಣ್ಣಾಗಿರಬೇಕು. ಹಣ್ಣಂದರೆ ರೆಡ್ ಮೆಣಸಿನ್ಕಾಯಿ, ಆಮೇಲೆ ಗ್ರೀನ್ ಎರಡೂ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ಎಲ್ಲನೂ. ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನಾವು ಇವಾಗ ಹೈಜೇನು ಸ್ಪೂನು ಅದು ಇದು ಅಂತೀವಿ, ಬಟ್ ಅಮ್ಮಂದರು ಹಾಗಲ್ಲ, ಕೈಯಿಂದನೇ ಎಲ್ಲನೂ ಕಲಿಸ್ತಾ ಇದ್ದಾರೆ ಅಮ್ಮನ ಕೈ ರುಚಿನೇ ಅಂಥದ್ದು. ಅಮ್ಮನ ಕೈ ರುಚಿಗೆ ಸರಿ ಸಾಟಿ ಇಲ್ಲ ಅಂತ ಸುಮ್ಮನೆ ಹೇಳಲ್ಲ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಿ, ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಒಂದು ಮಿಕ್ಸ್ ಮಾಡಿಕೊಂಡು ಇವಾಗ ಜಾರ್ಗೆ ಹಾಕ್ಕೊಂಬಿಡೋಣ. ಜಾರ್ಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು. ಇವಾಗ ನೋಡಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಅದನ್ನು. ಅಂದರೆ ನಮಗೆ ಪೂರ್ತಿ ಈ ಥರ ಸಣ್ಣಗೆ ಅದನ್ನ ಅರಿಯೋಕ್ಕಾಗಲ್ಲವಲ್ಲ ಕಲ್ಲಲ್ಲಿ. ಸೊ ಹಾಗಾಗಿ ಮಿಕ್ಸಿ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಪಾಸಿಬಲ್ ಇದ್ದರೆ ನೀವು ಕಲ್ಲಲ್ಲೇ ಈ ಥರ ಮಾಡ್ಕೋಬೋದು. ಇದನ್ನು ಮಿಕ್ಸಿಯಿಂದ ತಕ್ಕೋತಿದ್ದಾರೆ ಒಂದು ಬೌಲ್ಗೆ. ನೋಡಿ ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೋಡಿ ನಮ್ಮ ಹುಣಸೆ ಟಕ್ಕು ಹೇಗಾಗಿದೆ ಅಂತ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಆ್ಯಂಡ್ ವರ್ಷ ಪೂರ್ತಿ ಇಟ್ಟರು ಹಾಳಾಗಲ್ಲ. ಇದನ್ನು ಏನು ಮಾಡಬೇಕು ಅಂತ ಅಮ್ಮನೇ ಹೇಳ್ತಾರೆ ಮುಂದೆ, ಇದನ್ನು ಹೇಗೆ ಮಾಡ್ಕೋಬೇಕು ಅಂತ. ಅಂದರೆ ಅಮ್ಮನ ವಾಯ್ಸು ಈ ವಿಡಿಯೋದಲ್ಲಿದೆ, ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದಿದೆ. ಅಂದರೆ ಅವರು ರ್ಯಾಂಡಮಾಗಿ ವಿಡಿಯೋ ಮಾಡಿದ್ದಾರೆ ಆ್ಯಂಡ್ ಟಿ ವಿನ ಮ್ಯೂಟ್ ಮಾಡಿಲ್ಲ. ಸೊ ಇವಾಗ ನೋಡಿ ಅಮ್ಮನ ವಾಯ್ಸ್ ಕೇಳಿಸ್ತೀನಿ. ಇದು 1 ವರ್ಷ ಇಟ್ಟರೂ ಕೆಡೋದಿಲ್ಲ. ನಮಗೆ ಯಾವಾಗ ಬೇಕು ಅವಾಗ ತಗೊಂಡು ಅದನ್ನು ಸ್ವಲ್ಪನ ಮಿಕ್ಸಿಗೆ ಹಾಕುವಾಗ ಜೀರಿಗೆ, ಬೆಲ್ಲ, ಸ್ವಲ್ಪ ಎಣ್ಣೆ, ಕಾಶಿದ ಎಣ್ಣೆ ಆಗಲಿ ಹೆಂಗಾಗಲಿ, ಯಾವುದೇ ಕಾರಣಕ್ಕೂ ತುಪ್ಪ ಹಾಕಬಾರ್ದು. ಇದು ಒಂದೊಂದು ವರ್ಷ ಇಟ್ಟರೂ ಕೆಡೋಂಗಿಲ್ಲ. ರುಬ್ಕೊಂಡಿದ್ದೂ ಕೆಡೋದಿಲ್ಲ, ಯಾವುದೂ ಕೆಡೋದಿಲ್ಲ. ನೀರು ಮಾತ್ರ ಹಾಕಬಾರ್ದು. ಹಿಂಗೆ ಡಬ್ಬಿಗೆ ಹಾಕಿ ಇಡ್ಬೋದು.
ಯಾವುದೇ ಥರ ಡಬ್ಬ್ಯಾಗ ಹಾಕಿಟ್ಕೊಂಡ್ರೂ ನಡಿತೈತಿ. ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ನೋಡಿದ್ರಲ್ವ ಹೇಗೆ ಮಾಡೋದು ಅಂತ. ಒಂದು ಡಬ್ಬಕ್ಕೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ಸ್ವಲ್ಪ ತಗೊಂಡು ಜೀರಿಗೆ, ಬೆಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ರೆಡಿ ಟು ಈಟ್. ನಮ್ಮ ಹುಣಸೆ ತೊಕ್ಕು ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಸತಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್